ಸ್ನೇಹಿತರೆ, ತುಂಬ ಜನ ಕೇಳ್ತಾರೆ ನನ್ನ ಡಯಾಬಿಟಿಸ್ ಬಂದರೆ ಭಾಳ ಜನ ತುಂಬ ಭಯಪಡ್ತಾರೆ. ಏನಪ್ಪ ಇದು ಡಯಾಬಿಟಿಸ್ ಬಂದಿದೆ, ಏನು ಮಾಡೋದು, ಏನಾದರೂ ತುಂಬ ತೊಂದರೆ ಆಗುತ್ತಾ ಅಂತೇಳಿ. ನೋಡಿ, ಇದಕ್ಕೆ ಗಾಬರಿ ಪಡೋ ಅವಶ್ಯಕತೆ ಇಲ್ಲ. ಡಯಾಬಿಟಿಸ್ಗೆ ಭಾಳಷ್ಟು ಒಳ್ಳೆ ಟ್ರೀಟ್ಮೆಂಟ್ ಇದೆ. ನಿಮ್ಮ ಡಯಾಬಿಟಿಸ್ನ ರಿವರ್ಸ್ ಮಾಡ್ಬೋದು. ಶುಗರ್ ಎಷ್ಟೇ ಜಾಸ್ತಿ ಇದ್ದರೂ ಕೂಡ ನಾವು ಅದನ್ನು ಕಡಿಮೆ ಮಾಡ್ಬೋದು. ಒಂದು ಜಸ್ಟ್ ಮೆಡಿಸಿನ್ಸ್ ಅಲ್ಲ, ನಿಮ್ಮ ಲೈಫ್ ಸ್ಟೈಲೇ ಚೇಂಜ್ ಆಗಬೇಕು. ಸೊ ಇದು ಭಾಳ ಮುಖ್ಯ. ತುಂಬ ಜನ ಏನಂತಂದರೆ ಮೆಡಿಸಿನ್ಸ್ ತೊಗೊಂಡ್ಬಿಡ್ತೀವಿ ನಾವು, ಶುಗರ್ ಕಡಿಮೆ ಆಗುತ್ತೆ ಅಂತ ಅಂದ್ಕೊಂಡಿರ್ತಾರೆ. ಆ ಥರ ಕಡಿಮೆ ಆಗೋಲ್ಲ, ಆಯಿತಾ. ಸೊ ಅದರಿಂದ ಲೈಫ್ ಸ್ಟೈಲ್ ಚೇಂಜ್ ಮಾಡ್ಕೋಬೇಕು. ಸೊ ಎಷ್ಟೇ ಇರಲಿ ಶುಗರು, ಅದನ್ನು ಖಂಡಿತ ನಾರ್ಮಲ್ ಮಾಡ್ಬೋದು. ಹೇಗೆ? ಸೊ ಯೂಶ್ವಲಿ ನೋಡಿ, ಲೈಕ್ HbA1c ನಾವು ಮಾಡಿಸ್ತಾ ಇರಬೇಕು. ಪ್ರತಿ 3 ತಿಂಗಳಿಗೊಂದು ಸರಿ HbA1c ಮಾಡ್ತೇವೆ. HbA1c 6.5 ಒಳಗಡೆ ಇತ್ತಂದರೆ ನೀವು ವರಿ ಮಾಡೋ ಅವಶ್ಯಕತೆಯೇ ಇಲ್ಲ. ಸೊ ನಾರ್ಮಲ್ ಜನಕ್ಕೆ HbA1c ಹೆಂಗಿರುತ್ತೋ ಹಾಗೆ ಇರುತ್ತೆ. ಸೊ ನಾವು ನಮ್ಮ ಗೋಲ್ ಏನಂದರೆ HbA1cನ 6.5 ಒಳಗಡೆ ತರಬೇಕು, ಆಯಿತಾ. ಸೊ ಇದನ್ನು ಯಾವ ರೀತಿ ತರ್ಬೋದು? ಒಂದು, ತುಂಬ HbA1c ಜಾಸ್ತಿ ಇದ್ದರೆ, 10 ಮೇಲಿದ್ದರೆ ಅವಾಗ ಇನ್ಸುಲಿನ್ ಸ್ಟಾರ್ಟ್ ಮಾಡ್ತೇವೆ. ಅಥವಾ 10 ಒಳಗಡೆ ಇದ್ದರೆ ನಾವು OHS ಅಂತ ಕರಿತೇವೆ, ಓರಲ್ ಹೈಪೋಗ್ಲಿಸೆಮಿಕ್ ಏಜೆಂಟ್ಸ್, ಆಯಿತಾ. ಟ್ಯಾಬ್ಲೆಟ್ಸ್ನ ಸ್ಟಾರ್ಟ್ ಮಾಡಿಬಿಟ್ಟು ನಾವು ಶುಗರ್ನ ಕಂಟ್ರೋಲ್ ಮಾಡ್ಬೋದು. ಸೊ ಇವೆರಡರಿಂದ ನಾವು ಶುಗರ್ನ ಕಂಟ್ರೋಲ್ ಮಾಡ್ತೇವೆ. ಅದ್ರ ಜೊತೆಗೆ ನಿಮ್ಮ ಕಡೆಯಿಂದ ಏನಂದರೆ ಆಹಾರದಲ್ಲಿ ನೀವು ಜಾಸ್ತಿ ಶುಗರ್ ಐಟಮ್ಮು, ಆಯಿತಾ, ಕೊಲೆಸ್ಟ್ರಾಲ್ ಐಟಮು ಇದನ್ನೆಲ್ಲ ಕಡಿಮೆ ಮಾಡಬೇಕಾಗುತ್ತೆ. ನೀವು ಸಿರಿಧಾನ್ಯನ ತಿನ್ನಬೇಕಾಗುತ್ತೆ. ಸಿರಿಧಾನ್ಯ ಅಂತಂದರೆ ಜೋಳದ ರೊಟ್ಟಿ, ನವಣೆ, ಸಜ್ಜೆ, ಆರ್ಕ, ಇದೆಲ್ಲ ಏನಿದೆ ಇದು ಶುಗರ್ನ ಬ್ಲಡ್ಡಲ್ಲಿ ಜಾಸ್ತಿ ರೈಸ್ ಮಾಡಲ್ಲ. ಸೊ ನಾರ್ಮಲಾಗಿಡುತ್ತೆ. ಸೊ ಇದನ್ನು ತಿಂದರೆ ನೀವು ಶುಗರು ಯಾವಾಗಲೂ ನಿಮ್ಮದು ಕಡಿಮೆ ಇರುತ್ತೆ. ಸೊ ಇವೆರಡು ಮಾಡಬೇಕು. ಇದ್ರ ಜೊತೆಗೆ ಎಕ್ಸಸೈಸ್ ಮಾಡೋದು, ತುಂಬ ವೆಯ್ಟ್ ಇದ್ದರೆ ವೆಯ್ಟ್ ಲಾಸ್ ಮಾಡಿಸ್ಕೊಂಡು ತಿನ್ನಾಗಿರಬೇಕು. ಸೊ ಇದೆಲ್ಲ ಮಾಡಿದ್ರೆ ಖಂಡಿತ ನೀವು ಶುಗರು ನಾರ್ಮಲ್ ಬರುತ್ತೆ, ಆಯಿತಾ. ಅದನ್ನು ಹಂಗೆ ಮೇಂಟೈನ್ ಮಾಡ್ಕೊಂಡು ಹೋಗ್ಬೋದು. ಸೊ ಇದೆಲ್ಲ ನಿಮ್ಮ ಮೇಲೆ ಡಿಪೆಂಡ್. ಸೊ ಗಾಬರಿ ಪಡೋ ಅವಶ್ಯಕತೆಯೇ ಇಲ್ಲ. ಡಯಾಬಿಟಿಸ್ ಬಂದರೆ ಅದನ್ನು ಕಂಪ್ಲೀಟ್ ರಿವರ್ಸ್ ಮಾಡ್ಬೋದು.